ಹಲೋ ಫ್ರೆಂಡ್ಸ್, ನಾನು ಇಲ್ಲಿ 2 ಕಾರ್ ಇದೆ. ಅಂದರೆ ಮುಂದಿಂದು ಒಂದು ಕಾರು ನಾನು ರಿಮೂವ್ ಮಾಡಬೇಕಾಯ್ತು. ಅದನ್ನು ನೀವು ಪೆನ್ ಟೂಲಿಂದ ಸೆಲೆಕ್ಟ್ ಮಾಡಿಕೊಂಡು ತೆಗೆದು ಎಲ್ಲ ಲೇಟ್ ಆಗುತ್ತೆ. ನೀವು ಒಂದು 2 ಕ್ಲಿಕ್ದಲ್ಲಿ ನಾನು ರಿಮೂವ್ ಮಾಡೋದನ್ನು ಹೇಳ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೆ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಲ್ಯಾಸೋ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಹೊಡೆದ್ರೆ ಶಾರ್ಟ್ಕಟ್ ಲ್ಯಾಸೋ ಟೂಲ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಲ್ಯಾಸೋ ಟೂಲ್. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಅದನ್ನು ನೀವು ಈ ಕಾರನ್ನು ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಅದು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿ ಎಂಡ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕಾಗ್ತಂದ್ರೆ ಎಡಿಟಿಗೆ ಹೋಗಿ ಕಂಟೆಂಟ್ ಅವೇರ್ ಫಿಲ್ ಅಂತ ಏನು ಕೆಳಗಡೆ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಎಲ್ಲ ಪೂರ್ತಿ ಗ್ರೀನ್ ಬಂತು ಅಂದರೆ ನೀವು ತೆಗಿಬೇಕಾದ ಕಾರ್ ಮಾತ್ರ ಅದು ಸೆಲೆಕ್ಟ್ ಆಗಿದೆ. ಈಗ ಅದನ್ನು ನೀವು ಗ್ರೀನ್ ಆಗಿದ್ದ ಕಾರನ್ನು ರಿಮೂವ್ ಮಾಡಿ. ಅಂದರೆ ಅದನ್ನು ಜಸ್ಟ್ ಕಾರ್ ನೀವು ಬ್ರಷ್ ಟೂಲಿಂದ ಬ್ರ್ಯಾಕೆಟ್ ಸ್ಮಾಲು ದೊಡ್ಡದು ಮಾಡ್ಬೋದು ಬ್ರಷ್ ಟೂಲು. ಅದನ್ನು ಬ್ರ್ಯಾಕೆಟಿಂದ ನೀವು ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ಗ್ರೀನ್ ಇದ್ದಿದ್ದನ್ನು ರಿಮೂವ್ ಮಾಡಿ. ಆಟೋಮೆಟಿಕ್ಕಾಗಿ ಅದು ಈ ಥರ ಬಂದಿರ್ತೈತಿ. ಅದನ್ನು ರಿಮೂವ್ ಮಾಡಿದ ತಕ್ಷಣ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫೋಟೋಶಾಪ್ 2022ದಲ್ಲಿ ನಾನು ಇದನ್ನು ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಇದಾದ ತಕ್ಷಣ ಇಲ್ಲಿ ನ್ಯೂ ಲೇಯರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ನ್ಯೂ ಲೇಯರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆವಾಗ ಇಲ್ಲಿ ಓಕೆ ಅಂತೇನು ಬಟನ್ ಇದೆ ನೋಡಿ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಆವಾಗ ಈ ಕಾರ್ ರಿಮೂವ್ ಆಯಿತು. ನೀವು ಯಾವುದೇ ಒಂದು ಏನೇ ತೆಗಿಬೇಕಾಯ್ತು ವಸ್ತು ಇದ್ದು, ಒಬ್ಬ ಮನುಷ್ಯ ಇದ್ದು, ಅದನ್ನು ತೆಗೆದು ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ. ಧನ್ಯವಾದಗಳು.